ಬೆಂಗಳೂರಿಂದ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ? ಒಂದು ಪೀಸ್ಫುಲ್ ಪ್ಲೇಸ್, ಕಡಿಮೆ ಜನ, ಆಫ್ಬಿಟ್ ಲೊಕೇಶನ್, ಮಿಸ್ಟಿ ಮೌಂಟೇನ್ಸ್, ಪೈನ್ ಫಾರೆಸ್ಟ್ ಮತ್ತು ಪೀಸ್ಫುಲ್ ವೈಬ್ ಬೇಕಂದ್ರೆ ದಟ್ ಈಸ್ ವಾಗಮನ್. ವಾಗಮನ್ ಬಂದು ಕೇರಳದ ಇಡುಗಿ ಜಿಲ್ಲೆಯಲ್ಲಿ ಇದೆ. ಈ ಪ್ಲೇಸ್ ಸಿಟಿ ಲೈಫ್ ಇಂದ ಒಂದು ಪರ್ಫೆಕ್ಟ್ ಎಸ್ಕೇಪ್ ಅನ್ನಬಹುದು. ಬೆಂಗಳೂರಿಂದ ವಾಗಮನ್ ಡಿಸ್ಟೆನ್ಸ್ ಬಂದು 540 ಕಿಲೋಮೀಟರ್ ಆಗಿದೆ. ಇಲ್ಲಿಗೆ ಬರ್ಬೇಕಂದ್ರೆ ಬೆಂಗಳೂರು ಟು ಕೊಟ್ಟಾಯಂ ಬರಬೇಕು ಟ್ರೈನ್ ಅಲ್ಲಿ. ಕೊಟ್ಟಾಯಂ ಇಂದ ವಾಗಮನ್ಗೆ ಬಸ್ಸಸ್ ಇದಾವೆ. ಆದ್ರೆ ನಾನ್ ಬಂದೆ ಬೆಂಗಳೂರು ಟು ಮುನ್ನಾರ್. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಮುನ್ನಾರಿಂದ ವಾಗಮನ್ಗೆ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಜರ್ನಿ ಮಾಡೋಣ. ಮುನ್ನಾರ್ ಟು ವಾಗಮನ್ ಜರ್ನಿ ಮಾಡೋಣ. ಮುನ್ನಾರಿಂದ ವಾಗಮನ್ಗೆ ಹೋಗ್ಬೇಕಂದ್ರೆ ಫಸ್ಟ್ 3 ಬಸ್ಸಸ್ ಚೇಂಜ್ ಮಾಡಬೇಕಾಗುತ್ತೆ. ಮೊದಲು ಮುನ್ನಾರಿಂದ ಆದಿಮಲಿಗೆ ಬರಬೇಕು. ಆದಿಮಲಿಯಿಂದ ನಂತರ ಕಟ್ಟಪ್ಪನಾಗ ಹೋಗಬೇಕು. ಕಟ್ಟಪ್ಪನದಿಂದ ನಂತರ ವಾಗಮನ್ ಬಸ್ ಸಿಗತ್ತಂತೆ. ಫ್ರೆಂಡ್ಸ್, ಮೊದಲು ಮುನ್ನಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಮುನ್ನಾರ್ ಡಿಪೋ ಹತ್ರ ಇದ್ದೀನಿ. ನೋಡ್ಬೋದು, ಇದು ಬಂದು ಮುನ್ನಾರ್ ಡಿಪೋ. ಸೊ ನಮಗೆ ಇಲ್ಲಿಂದಾನೆ ಆಡಿಮಲಿಗೆ ಬಸ್ ಸಿಗುತ್ತೆ. ಈಗ ಆಡಿಮಲಿಗೆ ಬಸ್ ಸಿಕ್ಕಿದೆ. ಮುನ್ನಾರಿಂದ ಆಡಿಮಲಿ ಬಂದು 27 ಕಿಲೋಮೀಟರ್ ಆಗುತ್ತೆ. ಒಂದು 45 ಮಿನಿಟ್ಸ್ ಜರ್ನಿ ಆಗಿರುತ್ತೆ. ಗೈಸ್, ಇದು ಬಂದು ಪೋತೆಮೇಡು ವ್ಯೂ ಪಾಯಿಂಟ್, ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಮುನ್ನಾರಲ್ಲಿ. ಫ್ರೆಂಡ್ಸ್, ಇದು ಬಂದು ಆದಿಮಲಿ ಬಸ್ ಸ್ಟ್ಯಾಂಡ್. ಆದಿಮಲಿ ಬಂದು ಮುನ್ನಾರಿಂದ 27 ಕಿಲೋಮೀಟರ್ ಅಲ್ಲಿ ಇದೆ. ಕಟ್ಟಪ್ಪನ ಬಸ್ಸಲ್ಲಿ ಬಂದು ಕೂತಿದ್ದೀನಿ. ಈಗ ನಾವು ಹೋಗ್ತಾ ಇದ್ದೀವಿ ಆಡಿಮಲಿಯಿಂದ ಕಟ್ಟಪ್ಪನಾಗೆ. ಟೋಟಲ್ ಬಂದು 47 ಕಿಲೋಮೀಟರ್ ಆಗುತ್ತೆ. ಅಂಡ್ ಮತ್ತೆ ಟಿಕೆಟ್ ಬಂದು 90 ರುಪೀಸ್ ತಗೊಂಡಿದ್ದಾರೆ. ಟೋಟಲ್ ಡಿಸ್ಟೆನ್ಸ್ ಬಂದು ಜರ್ನಿ ಬಂದು ಅಟ್ಲೀಸ್ಟ್ ಒಂದು 3 ಅವರ್ಸ್ ಆಗಿರುತ್ತೆ. ಸೊ ಇದು ಬಂದು ಇಡುಕಿ ಡ್ಯಾಮ್. ಇದು ಆಡಿಮಲಿಯಲ್ಲಿ 10:30 ಬಿಡ್ತು ನಮ್ಮ ಬಸ್ಸು. ಕಟ್ಟಪ್ಪನಾಗಿ 1:30. ಇದು ಬಂದು ಕಟ್ಟಪ್ಪನ ಬಸ್ ಸ್ಟ್ಯಾಂಡ್. ಕಟ್ಟಪ್ಪನದಿಂದ ಕೊಟ್ಟಾಯಂಗೆ ಹೋಗೋ ದಾರಿಯಲ್ಲಿ ನಮ್ಗೆ ಸಿಗುತ್ತೆ ವಾಗಮನ್. ಸೊ ಈಗ ನಾವು ಹೋಗ್ತಾ ಇದೀವಿ ವಾಗಮನ್ಗೆ. ಟೋಟಲ್ ಜರ್ನಿ ಬಂದು ಕಟ್ಟಪ್ಪನದಿಂದ 1.5 ಅವರ್ಸ್ ಆಗುತ್ತೆ. ಕೇರಳದ ಟೋಡಿ ಇಲ್ಲಿ ಸಿಗುತ್ತೆ. ಟೋಡಿ ಶಾಪ್ ಇಲ್ಲಿದೆ. ಫ್ರೆಂಡ್ಸ್, ಇದು ಬಂದು ವಾಗಮನ್ ಬಸ್ ಸ್ಟ್ಯಾಂಡು. ನೋಡ್ಬೋದು, ಇದು ಬಂದು ವಾಗಮನ್ ಬಸ್ ಟೈಮ್ ಟೇಬಲ್ಸ್. ಇದು ಈಗ ವಾಗಮನ್ ಬಸ್ ಸ್ಟ್ಯಾಂಡ್ ಹತ್ರನೇ ಲಂಚ್ ಮಾಡಕ್ಕೆ ಬಂದಿದ್ದೀನಿ. ಅದ್ರಲ್ಲಿ ತಗೊಂಡಿದ್ದೀನಿ ಚಿಕನ್ ಮಂದಿ. ಲಂಚ್ ಮಾಡಿಕೊಂಡು ಈಗ ನಾನು ಹೋಗ್ತಾ ಇದ್ದೀನಿ ವಾಗಮನ್ ಹಾಸ್ಟೆಲ್ಗೆ. ನಮ್ಮ ಸ್ಟೇಜ್ ಹಾಸ್ಟೆಲಲ್ಲೇ ಇರೋದು ವಾಗಮನಲ್ಲಿ. ಹಾಸ್ಟೆಲ್ಗೆ ರೀಚ್ ಆದೆ. ಸೊ ವಾಗಮನ್ ಮೇನ್ ಟೌನ್ ಇಂದ ಹಾಸ್ಟೆಲ್ ಬರ್ಬೇಕಂದ್ರೆ ಅರೌಂಡ್ 3 and 3.5 ಕಿಲೋಮೀಟರ್ಸ್ ಆಗುತ್ತೆ. ಆಟೋ ಅಲ್ಲಿ ಬಂದೆ ನಾನು. ಇದೇ ನಮ್ಮ ಹಾಸ್ಟೆಲ್. ಇದ್ರ ಹೆಸರು ಹಾಸ್ಟೆಲ್ ಅಂತ. ವ್ಯೂ ಅಂತೂ ಫುಲ್ ಸಖತ್ತಾಗಿದೆ. ಕಂಪ್ಲೀಟ್ ಆಗಿ ಪೀಸ್ಫುಲ್ ಆಗಿದೆ. ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಮುನ್ನಾರಿಂದ. ನಾನು ಬಂದೆ ಆದಿಮಲಿಗೆ. ಆಲ್ಮೋಸ್ಟ್ ಲೈಕ್ 30 ಕಿಲೋಮೀಟರ್ಸ್ ಆಯಿತು. ಆದಿಮಲಿಯಿಂದ ಕಟ್ಟಪ್ಪನ ಆಲ್ಮೋಸ್ಟ್ ಲೈಕ್ 45 ಕಿಲೋಮೀಟರ್ಸ್ ಆಯಿತು. ಮತ್ತು ಕಟ್ಟಪ್ಪನದಿಂದ ಮತ್ತೊಂದು ಬಸ್ ತೊಗೊಂಡೆ ವಾಗಮನ್ಗೆ. ಅದೊಂದು 30 ಕಿಲೋಮೀಟರ್ಸ್. ಲೈಕ್ ಆಲ್ಮೋಸ್ಟ್ ಲೈಕ್ ನಾನು 120 ಕಿಲೋಮೀಟರ್ಸ್ ಜರ್ನಿ ಮಾಡಿಬಿಟ್ಟು ಈಗ ಹಾಸ್ಟೆಲ್ ಬಂದಿದ್ದೀನಿ. ಮಧ್ಯಾಹ್ನ ವಾಗಮನ್ನಲ್ಲೇ ಬಂದುಬಿಟ್ಟು ಊಟ ಮಾಡಿದೆ. ಮುನ್ನಾರಲ್ಲಿ ಬೆಳಗ್ಗೆ ಲೈಕ್ 9:30ಗೆ ಬಿಟ್ಟೆ. ಇಲ್ಲಿ ವಾಗಮನ್ ಬರೋಷ್ಟೊತ್ತಿಗೆ 2:30 ಆಯಿತು. ಈಗ ಆರಾಮಾಗಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಫುಲ್ ಕೂತಿದ್ದೀನಿ. ಸಪೋಸ್ ನೀವೇನಾದರೂ ವಾಗಮನ್ ಬರಬೇಕಂದ್ರೆ ಡೈರೆಕ್ಟ್ ಬೆಂಗಳೂರಿಂದ ನಿಮಗೆ ಕೊಟ್ಟಾಯಂಗೆ ಟ್ರೈನ್ಸ್ ಇದ್ದಾವೆ. ಮತ್ತು ಕೊಟ್ಟಾಯಮಿಂದ
ಲೈಕ್ ವಾಗಮನ್ಗೆ ಡೈರೆಕ್ಟ್ ಬಸ್ಸಸ್ ಇದ್ದಾವೆ, ಆರಾಮಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಈ ಥರ ಬರ್ಬೋದು. ಇನ್ನು ಕೆಲವರು ಲೈಕ್ ಬೈಕರ್ಸ್ ಬರ್ತಾರೆ, ಓನ್ ಬೈಕ್ಸಲ್ಲಿ ಬರ್ತಾರೆ, ಇನ್ನು ಕೆಲವರು ಕಾರ್ಸಲ್ಲಿ ಬರ್ತಾರೆ. ಈ ಥರ ಟ್ರಾನ್ಸ್ಪೋರ್ಟೇಷನ್ ಮೋಡಿದೆ. ಬಟ್ ಏನಂದರೆ ಕಂಪೇರ್ ಮಾಡಿದ್ರೆ ಮುನ್ನಾರ್ಗೆ ಸ್ವಲ್ಪ ಇದು ಆಫ್ ಬೀಟ್ ಏರಿಯಾ, ಪೀಸ್ಫುಲ್ಲಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಲೈಕ್ ನೀವೇನಾದರೂ ವೀಕೆಂಡ್ ಟ್ರಿಪ್ ಸಾಕು, 2 days ಎಂಜಾಯ್ ಮಾಡ್ಬೋದು. ಸದ್ಯಕ್ಕೆ ನಾಳೆ ಸೈಟ್ ಸೀಯಿಂಗ್ ಹೋಗ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಇದೇ ಹಾಸ್ಟೆಲ್ ಸ್ಟೇ ಮಾಡ್ತಾ ಇರೋದು. ಆ್ಯಂಡ್ ಈ ಥರ ಇದೆ ವ್ಯೂ. ಗೈಸ್, ಇಲ್ಲಿನ ವ್ಯೂ, ಇಲ್ಲಿನ ನೇಚರು, ಇಲ್ಲಿನ ಸ್ಟೇ ಅಮೇಜಿಂಗ್ ಗೈಸ್. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಪರ್ ಡೇ 1000 rupees ಆಗಿದೆ. ಓಕೆ ಗೈಸ್, ನೋಡ್ಬೋದು ಆಚೆ ಕಡೆ ಅಂತೂ ಫುಲ್ ಮಳೆ ಬೀಳ್ತಾ ಇದೆ, ಫುಲ್ ಮಿಂಚು, ಥಂಡರ್ಸು, ರೈನು, ಸಖತ್ತಾಗಿದೆ ಗುರು. ಇಲ್ಲಿನ ಕ್ಲೈಮೇಟ್ ಅಂತೂ ಅಮೇಜಿಂಗ್ ಆಗಿದೆ. ಸೊ ಈ ಥರ ಇದೆ ರೂಮ್. ಇದು ನನ್ನ ಬೆಡ್. ಟೋಟಲ್ 6 members ಇರ್ಬೋದು. ಓಕೆ ಗೈಸ್, ಫೈನಲಿ ಈಗ ಊಟ ಮಾಡಕ್ಕೆ ಬಂದಿದ್ದೀವಿ. ಬಟರ್ ಪನ್ನೀರ್ ಮಸಾಲ ಮತ್ತು ಕೇರಳ ಪರೋಟ ಆರ್ಡರ್ ಮಾಡಿದ್ದೀವಿ. ನಾವು ಬಾನ್ಫೈರ್ ಮಾಡ್ತಾ ಇದ್ದೀವಿ ಹಾಸ್ಟೆಲಲ್ಲಿ. The next morning. ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಫೈನಲಿ ಮಾರ್ನಿಂಗು ಅಡ್ವೆಂಚರ್ ಮಾಡಿಕೊಂಡು ಈಗ ನಾವು ಬಂದಿದ್ದೀವಿ ಪೋನಿ ಹಿಲ್ ಅಂತ. ಫುಲ್ ಕಂಪ್ಲೀಟಾಗಿ ಅಡ್ವೆಂಚರ್ ಆಗಿತ್ತು. ಸೊ ನನ್ನ ಹಿಂದ್ಗಡೆ ನೋಡ್ಬೋದು ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ, ಬ್ಯೂಟಿಫುಲ್ ಸನ್ರೈಸ್ ಆಗುತ್ತೆ. ಹಾರಿಸನಿಂದ ಬಂದಿದ್ದೀವಿ. ಸೊ ಗೈಸ್, ಮಾರ್ನಿಂಗ್ ಸನ್ರೈಸ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಮಾರ್ನಿಂಗ್ ಬ್ಯೂಟಿಫುಲ್ ಸನ್ರೈಸ್ ಆಗೋಯ್ತು. ಮಾರ್ನಿಂಗ್ ಹೋಗ್ಬಿಟ್ಟು ನಾವಂತೂ ಬೇರೆ ಪ್ಲೇಸ್ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಹಿಂದ್ಗಡೆ ನೋಡ್ಬೋದು ಬ್ಯೂಟಿಫುಲ್ ಸನ್ರೈಸ್ ಕಾಣಿಸ್ತಾ ಇದೆ. ಆ್ಯಂಡ್ ಗೈಸ್, ಇದಂತೂ ಅಮೇಝಿಂಗು. ಸೊ ಈ ವ್ಯೂ ಪಾಯಿಂಟ್ ಹೆಸರು ಉಲ್ಲುಪುನಿ ವ್ಯೂ ಪಾಯಿಂಟ್ ಅಂತ. ಇಲ್ಲಿಂದ ಬ್ಯೂಟಿಫುಲ್ ಸನ್ರೈಸ್ ವ್ಯೂ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಿ ಫುಲ್ ಗಾಳಿ ಬರ್ತಾ ಇದೆ, ಆ ರೀಸನಿಂದ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಸೆಕೆಂಡ್ ವ್ಯೂ ಪಾಯಿಂಟ್ಗೆ. ಸೊ ಓಕೆ ಫ್ರೆಂಡ್ಸ್, ನಾವು ಬಂದಿದ್ದೀವಿ ನಮ್ಮ ಸೆಕೆಂಡ್ ವ್ಯೂ ಪಾಯಿಂಟ್ಗೆ. ಆ್ಯಂಡ್ ಇಲ್ಲಿ ಮೋಸ್ಟ್ ಆಫ್ ಜೀಪ್ಸ್ ಎಲ್ಲ ಬರ್ತಾ ಇರ್ತವೆ. ಫುಲ್ ಆಫ್ ರೋಡಿಂಗ್ ಅಡ್ವೆಂಚರ್. ಫ್ರೆಂಡ್ಸ್, ಇವತ್ತಿನ ನಮ್ಮ ಸೆಕೆಂಡ್ ವ್ಯೂ ಪಾಯಿಂಟ್ ಬಂದು ಇಡುಕ್ಕಿ ಡ್ಯಾಮ್ ವ್ಯೂ ಪಾಯಿಂಟ್. ಬನ್ನಿ ಡ್ರೋನ್ ಶಾಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ.
ಓಕೆ ಗೈಸ್, ಫೈನಲಿ ಈಗ ನಾವು ಬಂದಿದ್ದೀವಿ ವಾಟರ್ ಫಾಲ್ಸ್ ಹತ್ರ. ಬನ್ನಿ ಗೈಸ್, ವಾಟರ್ ಫಾಲ್ಸ್ ಹತ್ರ ಹೋಗೋಣ. ಸೊ ಗೈಸ್, ಇದು ಬಂದು ಕೇವ್ ಒಳಗಡೆಯಿಂದ ನೀರು ಬರುತ್ತೆ. ಸೊ ಜನ ಎಲ್ಲ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾರೆ. ಈಗ ಬನ್ನಿ ಫ್ರೆಂಡ್ಸ್, ನಾವು ಕೇವ್ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಓಕೆ ಗೈಸ್, ನಾವು ಬಂದಿದ್ದೀವಿ ವಾಟರ್ ಫಾಲ್ಸ್ ಹತ್ರ. ನೋಡ್ಬೋದು, ಇದು ಬಂದು ಒಂದು ವಾಟರ್ ಫಾಲ್ಸು. ಇದ್ರ ಪಕ್ಕದಲ್ಲೇ ಕೇವ್ ಇದೆ, ಆ ಕಡೆ ಆ ಸೈಡಲ್ಲಿ ಕೇವ್ ಇದೆ. ಇದು ಬಂದು ವಾಟರ್ ಫಾಲ್ಸು. ಓಕೆ ಗೈಸ್, ನೋಡ್ಬೋದು, ಈಗ ಮೇಲೆ ಬಂದಿದ್ದೀನಿ ವಾಟರ್ ಫಾಲ್ಸ್ ಹತ್ರ. ಗೈಸ್, ವಾಟರ್ ಫಾಲ್ಸ್ ನೋಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ 4ನೇ ಸೈಟ್ ಸೀಯಿಂಗ್ ಪ್ಲೇಸ್ಗೆ. ಬನ್ನಿ ಹೋಗ್ಬಿಟ್ಟು ನೋಡೋಣ. ಓಕೆ ಗೈಸ್, ಈಗ ನಾವು ಬಂದಿದ್ದೀವಿ ನಮ್ಮ ಕೊನೆಯ ಒಂದು ಸೂಸೈಡ್ ಪಾಯಿಂಟ್ ಅಂತ. ಸೊ ಇಲ್ಲಿ ಬ್ಯೂಟಿಫುಲ್ ವ್ಯೂ ಇದೆ. ವ್ಯೂ ಅಂತೂ ಸಖತ್ತಾಗಿದೆ ಇಲ್ಲಿ. ಸೊ ಗೈಸ್, ಅಡ್ವೆಂಚರ್ ಅಂತೂ ಅಮೇಝಿಂಗ್ ಆಗಿತ್ತು. ಒಂಥರ ಟೂರು ಟೋಟಲ್ ಬಂದು ಕಾಸ್ಟ್ ಬಂದು 550 ರೂಪಾಯಿ ಆಗಿರುತ್ತೆ. ಇದು ಮಾರ್ನಿಂಗ್ 5:30 ಸ್ಟಾರ್ಟ್ ಆಗುತ್ತೆ. ನಂತರ 8 ಗಂಟೆ 8:30ವರೆಗೂ ಇದು ಕ್ಲೋಸ್ ಆಗುತ್ತೆ. ಲೈಕ್ ಆಲ್ಮೋಸ್ಟ್ 3-4 ಅವರ್ಸ್ ಟ್ರಿಪ್ ಆಗಿರುತ್ತೆ ಇದು. ಎಸ್ಪೆಷಲಿ ಮಾರ್ನಿಂಗು ಮೋಸ್ಟ್ ಆಫ್ ಜನ, ಜಾಸ್ತಿ ಜನ ಬಂದಿರ್ತಾರೆ ಗೈಸ್ ಈ ಟ್ರಿಪ್ ಮಾಡೋಕ್ಕೆ. ಓಕೆ ಗೈಸ್, ಇಲ್ಲಿಂದ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ. So guys, how was your experience? It was very good. It was great, man. Very good. Huh? It was good, Very right? good. Thank you. We never expected it to be like this. Thank you. Thank you. Nice. Okay. ಮಾರ್ನಿಂಗು ಫುಲ್ ಅಡ್ವೆಂಚರ್ ಮಾಡಿ ಬಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಈಗ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿದ್ವಿ, ಚಿಲ್ ಮಾಡ್ತಾ ಇದ್ದೀವಿ. ಜಸ್ಟ್ ಎಲ್ಲೂ ಹೋಗಿಲ್ಲ. ಎಲ್ಲೂ ಕೆಲವೊಂದು ಪ್ಲೇಸಸ್ ಇದ್ದಾವೆ, ಬಟ್ ಆದರೆ ನಾವು ಹೋಗಿಲ್ಲ. ಲಂಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಥರ ಇದೆ. ಸೊ ಇವತ್ತಿನ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ ಗುರು. ಅಂತೂ ಮಳೆ ಬೇರೆ ಬರೋಂಗಿದೆ. ನೆನ್ನೆನೂ ಬಂತು ಮಳೆ, ನೋಡ್ಬೋದು. ಸೊ ದಿಸ್ ಈಸ್ ಅವರ್ ಹಾಸ್ಟೆಲ್. ಆ್ಯಕ್ಚುಲಿ ಲಂಚ್ ಮಾಡಿಕೊಂಡು ಇನ್ಫಿನಿಟಿ ಪೂಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಫುಲ್ ರೈನ್ ಸ್ಟಾರ್ಟ್ ಆಗೋಯಿತು. The next morning. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ವಾಗಮನಲ್ಲಿ ಡೇ 3. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇನ್ಫಿನಿಟಿ ಪೂಲ್ ಇದೆ ಇಲ್ಲಿ. ಸ್ವಲ್ಪ ಹೊತ್ತು ಟ್ರೆಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಹೋಗ್ತಾ ಇದ್ದೀವಿ ಇನ್ಫಿನಿಟಿ ಪೂಲ್ಗೆ. ಇಲ್ಲಿಂದ ನಮ್ಮ ಹಾಸ್ಟೆಲ್ ನೋಡ್ಬೋದು. ಸೊ ದಟ್ಸ್ ಅವರ್ ಹಾಸ್ಟೆಲ್. Just imagine, what if we have come yesterday? Huh? Yesterday would have been, that's it. If you have come yesterday, we would have stuck in rain. I think that's what she was talking about. Which one? Look at that. Huh? There's some water. Oh, wow. I think while coming it will be difficult for us because It will be climbing. huh? It will be climbing, right? Right now we are going down. Yeah, right now we are going down, but while coming so it will be little difficult and challenging.
I don't know who made this road. Right, mountains bro. There's another beach here. So we have reached this infinity pool. Just ಸ್ವಲ್ಪ like morning trek ಮಾಡ್ಕೊಂಡು ಬರಬೇಕಾಗತ್ತೆ. Bro, shall we go there some more? Yeah, before that, just check my shirt. I'll check yours. Just search. Is there anything? ನಮ್ಮ ಫ್ರೆಂಡ್ ಬಾತ್ ಮಾಡಕ್ಕೆ ಬಂದಿದ್ರು, ಆಗಿಲ್ಲ ಪಾಪ. Shall we go more deep that side, bro? Yeah, you can go. Yeah. ಓಕೆ ಗೈಸ್, ವಾಟರ್ ಅಂತೂ ಫುಲ್ ಕಡಿಮೆ ಇದೆ, ಜಾಸ್ತಿ ಏನಿಲ್ಲ. ಇಲ್ಲಂತೂ ಲೀಚಸ್ ಅಂತೂ ಜಾಸ್ತಿ ಇದ್ದಾವೆ ಗೈಸ್. ಇಟ್ ವೆಂಟ್ ಆಫ್. ಓಕೆ ಗೈಸ್, ಆ್ಯಕ್ಚುಲಿ ನಾವು ಈ ಇನ್ಫಿನಿಟಿ ಪೂಲಲ್ಲಿ ಬಾತ್ ಮಾಡೋಣ ಅಂತ ಬಂದಿದ್ದು, ಬಟ್ ಇಲ್ಲಿ ಲೀಚಸ್ ಕಾಟ ಜಾಸ್ತಿ. ಆ್ಯಂಡ್ ಆಲ್ಸೋ ಏನಂದರೆ ನೀರು ಜಾಸ್ತಿ ತಣ್ಣಗಿದೆ, ಆ ರೀಸನಿಂದ ನಾವು ಮಾಡ್ತಾಯಿಲ್ಲ. ಓಕೆ ಗೈಸ್, ದಿಸ್ ಈಸ್ ಅಮೇಝಿಂಗ್. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಈಗ ನಾವು ರಿಟರ್ನ್ ನಮ್ಮ ಹಾಸ್ಟೆಲ್ಗೆ ಹೋಗೋಣ. ಜಸ್ಟ್ ಇಲ್ಲಿಂದ ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ಆರಾಮ್ಸೆ ಬ್ರೋ, ಆರಾಮ್ಸೆ. Kill it, bro. ಗೈಸ್, ಈಗ ವಾಗಮನ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಕೊಟಾಯಮ್ಗೆ. ವಾಗಮನಲ್ಲಿ ಬೆಳಗ್ಗೆ 10 ಗಂಟೆಗೆ ಬಸ್ ಬಂತು. ಕೊಟಾಯಮ್ಮಿಂದ ನಮಗೆ ಡೈರೆಕ್ಟ್ ಬೆಂಗಳೂರಿಗೆ ಟ್ರೈನ್ ಇದೆ. ಬಟ್ ನಾನು ಕೊಟಾಯಮ್ಮಿಂದ ಎರ್ನಾಕುಲಮ್ ಹೋಗ್ತಾ ಇದ್ದೀನಿ, ಕೊಚ್ಚಿಗೆ. ಸೊ ಅಲ್ಲಿ ಫೋರ್ಟ್ ಕೊಚ್ಚಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಿಕೊಂಡು ಈವ್ನಿಂಗ್ ನನಗೆ ಟ್ರೈನ್ ಇದೆ ಬೆಂಗಳೂರಿಗೆ, ಎರ್ನಾಕುಲಮ್ ಟು ಬೆಂಗಳೂರು. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್ ಗೈಸ್.